ನಕ್ಸಲ್ ಮುಖಂಡ ವಿಕ್ರಮ್ ಗೌಡ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾವು ಘಟನೆ ನಡೆದಂತ ಸ್ಥಳದಲ್ಲಿದ್ದೇವೆ. ನಾವು ಚಿತ್ರಣವನ್ನ ಗಮನಿಸ್ತಾ ಹೋಗಬಹುದು. ಇದೇ ಒಂದು ಸ್ಥಳದಲ್ಲಿ ನಕ್ಸಲ್ ಮುಖಂಡನಾಗಿರುವಂತ ವಿಕ್ರಮ್ ಗೌಡನ ಶೂಟೌಟ್ ನಡೆದಿರುವಂತದ್ದು ಕಳೆದ ಸಂಜೆ ಅಂದ್ರೆ ನಿನ್ನೆ ಸಂಜೆ ವೇಳೆಯಲ್ಲಿ ಈ ಒಂದು ಎನ್ಕೌಂಟರ್ ನಡೆಯುತ್ತೆ. ಅಂದ್ರೆ ಪೊಲೀಸರು ಮತ್ತು ನಕ್ಸಲರ ಮುಖಾಮುಖಿ ಆದ ಸಂದರ್ಭದಲ್ಲಿ ನಕ್ಸಲ್ ಮುಖಂಡ ವಿಕ್ರಮ್ ಗೌಡ ಏನಿದ್ದಾನೆ ಅವನ ಶೂಟೌಟ್ ಪ್ರಕರಣ ನಡೆದಿರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಆ ಒಂದು ತಂಡದಲ್ಲಿ 5 ಜನರು ಇದ್ರು ಎಂಬ ಮಾಹಿತಿ ಕೂಡ ಲಭ್ಯವಾಗಿತ್ತು. ಇನ್ನುಳಿದಂತ ಮೂವರು ಎಸ್ಕೇಪ್ ಆಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿರುವಂತದ್ದು. ಮತ್ತೊಬ್ಬ ನಾಪತ್ತೆಯಾಗಿದ್ದಾನೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಸದ್ಯ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟು ಈಗ ಪರಿಶೀಲನೆ ಮಾಡ್ತಿರುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಮತ್ತು ವಿವಿಧ ತಂಡಗಳ ಮೂಲಕ ಅವರನ್ನ ಅಂದ್ರೆ ಕೋಂಬಿಂಗ್ ನಡೆಸುವಂತ ಕೆಲಸವನ್ನು ಕೂಡ ಎಎನ್ಎಫ್ ಸಿಬ್ಬಂದಿಗಳು ಮಾಡ್ತಿರುವಂತದ್ದು. ವಿವಿಧ ತಂಡಗಳಾಗಿ ಈ ಒಂದು ಪೀತೆಬೈಲ್ ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಅಂದ್ರೆ ಪೀತೆಬೈಲ್ ಆಗಿರ್ಬೋದು, ಕಬ್ಬಿನಾಲೆ ಆಗಿರ್ಬೋದು ಮತ್ತು ಇನ್ನುಳಿದಂತ ಪ್ರದೇಶಗಳಲ್ಲಿ ಕೂಡ ಈಗ ಕೋಂಬಿಂಗ್ ಕಾರ್ಯಾಚರಣೆ ಕೂಡ ನಡೀತಿರುವಂತಹ ನಾವು ಚಿತ್ರಣವನ್ನು ಗಮನಿಸಬಹುದು. ಈಗಾಗಲೇ ಎಎನ್ಎಫ್ ಸಿಬ್ಬಂದಿಗಳು ಬೇರೆ ಬೇರೆ ತಂಡಗಳಾಗಿ ಕಬ್ಬಿನಾಲೆ ಭಾಗ ಆಗಿರ್ಬೋದು, ಇನ್ನುಳಿದಂತ ಪೀತೆಬೈಲ್ ಪ್ರದೇಶ ಆಗಿರ್ಬೋದು ಮತ್ತು ಮತ್ತಾವು ಪ್ರದೇಶ ಏನಿದೆ ಆ ಒಂದು ಪ್ರದೇಶದಲ್ಲಿ ಕೂಡ ಕೋಂಬಿಂಗ್ ನಡೆಸ್ತಿರುವಂತದ್ದು. ಮತ್ತು ಸದ್ಯ ಈಗ ಕೂಡ ಅಲ್ಲಿ ಕಾರ್ಯಾಚರಣೆ ಅಂದ್ರೆ ಅಲ್ಲಿ ನಾವು ಚಿತ್ರಣದಲ್ಲಿ ಕಾಣಿಸ್ತಿರುವಂತಹ ಆ ಒಂದು ಮನೆಯಲ್ಲಿ ಕೂಡ ಎನ್ಕೌಂಟರ್ ನಡೆದಿರುವಂತದ್ದು. ಸದ್ಯ ಅಲ್ಲಿಗೆ ಯಾರನ್ನು ಕೂಡ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಸದ್ಯ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಯಾರು ಕೂಡ ಇಲ್ಲೇ ಸ್ಥಳೀಯರಾಗಿರ್ಬೋದು ಮತ್ತು ಮಾಧ್ಯಮದವರನ್ನು ಕೂಡ ಆ ಒಂದು ಸ್ಥಳಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಸದ್ಯ ನಾವು ಚಿತ್ರಣವನ್ನ ಗಮನಿಸಬಹುದು. ಆ ಒಂದು ಬಂದೂಕುಗಳನ್ನ ಇಟ್ಟುಕೊಂಡು ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಿರುವಂತದ್ದು. ಯಾಕಂದ್ರೆ ಇನ್ನು 4 ನಾಪತ್ತೆ ಆಗಿರುವಂತದ್ದು. ಅಂದ್ರೆ ಘಟನೆ ನಡೆದ ಸ್ಥಳದಿಂದ ಅವರು ಎಸ್ಕೇಪ್ ಆಗಿದ್ದಾರೆ. ಒಬ್ಬ ಇಲ್ಲೇ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಇರುವಂತಹ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ ಕೋಂಬಿಂಗ್ ಕಾರ್ಯಾಚರಣೆ ಕೂಡ ಭರದಿಂದ ಸಾಕ್ತಿರುವಂತದ್ದು. ಸದ್ಯ ಪೊಲೀಸರು ವಿವಿಧ ತಂಡಗಳಾಗಿ ಕಾರ್ಯಾಚರಣೆಯಲ್ಲಿ ಮುಂದಾಗಿರುವಂತದ್ದು. ಇನ್ನು ಕೂಡ ಹಿರಿಯ ಅಧಿಕಾರಿಗಳು ಕೂಡ ಬರ್ಲಿಕ್ಕಿರುವಂತದ್ದು. ಸದ್ಯ ವಿಕ್ರಮ್ ಗೌಡ ಅವರ ಮೃತದೇಹ ಆ ಒಂದು ಮನೆಯಲ್ಲಿರುವಂತದ್ದು. ವಿವಿಧ ಪ್ರಕ್ರಿಯೆಗಳು ಅಂದ್ರೆ ಮಾಜರು ಪ್ರಕ್ರಿಯೆ ಆಗಿರ್ಬೋದು, ಇನ್ನಿತರ ಪ್ರಕ್ರಿಯೆಗಳು ನಡೆಯಬೇಕಾದ ಹಿನ್ನೆಲೆಯಲ್ಲಿ ಸದ್ಯ ಯಾರನ್ನು ಕೂಡ ಆ ಒಂದು ಸ್ಥಳಕ್ಕೆ ಬಿಡ್ತಾ ಇಲ್ಲ. ನಾವು ಗಮನಿಸಬಹುದು. ಅಂದ್ರೆ ಆಯಾ ಕಟ್ಟಿನ ಸ್ಥಳದಲ್ಲಿ ಎಎನ್ಎಫ್ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನ ನಡೆಸ್ತಿರುವಂತದ್ದು. ಈ ಒಂದು ಭಾಗದಲ್ಲಿ ಒಂದು ತಂಡ ಆದ್ರೆ ಮತ್ತೊಂದು ಕಾಡು ಪ್ರದೇಶದಲ್ಲಿ ಇನ್ನೆರಡು ತಂಡಗಳು ಕೂಡ ಕಾರ್ಯಾಚರಣೆ ನಡೆಸ್ತಿರುವಂತಹ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಸದ್ಯ ಒಂದು ಬಿರುಸಿನ ಕಾರ್ಯಾಚರಣೆಯನ್ನ ಎಎನ್ಎಫ್ ಸಿಬ್ಬಂದಿಗಳು ಮಾಡ್ತಿರುವಂತದ್ದು. ಒಟ್ಟಾರೆಯಾಗಿ ಆ ಎಎನ್ಎಫ್ ಸಿಬ್ಬಂದಿಗಳು ವಿವಿಧ ತಂಡಗಳಾಗಿ ಈ ಒಂದು ಪ್ರಕರಣ ನಡೆದ ಬಳಿಕ ಅಂದ್ರೆ ಇನ್ನುಳಿದಂತ 4ವರಿಗಾಗಿ ಶೋಧ ಕಾರ್ಯ ಮುಂದುವರಿಸಿರುವಂತದ್ದು. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.